ಡಿ ಗ್ಯಾಂಗ್ ಪಾರ್ಟಿಯಲ್ಲಿ ಸ್ಟಾರ್ ಕಾಮಿಡಿ ನಟ ಇದ್ದ ಅಂತ ಹೇಳಲಾಗ್ತಾ ಇದೆ. ದಚ್ಚು ಜೊತೆ ಪಾರ್ಟಿಯಲ್ಲಿದ್ದಂಥ ಕಾಮಿಡಿ ನಟ ಚಿಕ್ಕಣ್ಣ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಚಿಕ್ಕಣ್ಣನಿಗೆ ದೊಡ್ಡ ಸಂಕಷ್ಟ ಈಗ ಎದುರಾಗ್ತಾ ಇದೆ. ಚಿಕ್ಕಣ್ಣ ಕೂಡ ಈ ಒಂದು ಪಾರ್ಟಿಯಲ್ಲಿದ್ದ, ಡಿ ಗ್ಯಾಂಗ್ ಪಾರ್ಟಿಯಲ್ಲಿದ್ದಂಥ ಕಾಮಿಡಿ ಸ್ಟಾರ್ ಈಗ ಕಾಮಿಡಿ ಸ್ಟಾರ್ಗೂ ಕೂಡ ಚಿಕ್ಕಣ್ಣಗೂ ಕೂಡ ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಟಿಸ್ ಕೊಟ್ಟು ನಾಳೆ ವಿಚಾರಣೆಗೆ ಹಾಜರಾಗಿ ಎನ್ನುವಂಥ ಸೂಚನೆ ಕೂಡ ಕೊಡ್ತಾರೆ ಅಂತ ಹೇಳಲಾಗ್ತದೆ. ಯಾಕಂದರೆ ಈ ಒಂದು ಪಾರ್ಟಿ ನಡೆದಿತ್ತು ಸ್ಟೋನಿ ಬ್ರೂಕ್ನಲ್ಲಿ. ಈ ಸ್ಟೋನಿ ಬ್ರೂಕ್ನಲ್ಲಿ ನಡೆದಂಥ ಪಾರ್ಟಿಯಲ್ಲಿ ಈತ ಕೂಡ ಭಾಗಿಯಾಗಿದ್ದ. ಹೀಗಾಗಿ ಸಹಜವಾಗಿಯೇ ಈಗ ಹೊಸ ಹೊಸ ಅನುಮಾನಗಳು ಬರ್ತಾ ಇದೆ. ಇಷ್ಟಕ್ಕೂ ಈ ಒಂದು ಕೇಸ್ಗೂ ಚಿಕ್ಕಣ್ಣಗೂ ಏನು ಸಂಬಂಧ ಸದ್ಯಕ್ಕಂತೂ ಯಾರಿಗೂ ಕೂಡ ಸ್ಪಷ್ಟನೆ ಗೊತ್ತಿಲ್ಲ, ಅಂದರೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಸಹಜವಾಗಿ ಪೊಲೀಸರು ಬೇರೆ ಬೇರೆ ಅನುಮಾನ ಅಥವಾ ಬೇರೆ ಬೇರೆ ಕಾರಣಗಳಿಗೋಸ್ಕರ ವಿಚಾರಣೆಗೆ ಕರೆದಿರ್ಬೋದು. ಇವರು ಇನ್ವಾಲ್ವ್ ಆಗಿದ್ದಾರೆ ಅಂತ ನೇರವಾಗಿ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪೊಲೀಸರು ಇವರನ್ನು ಕೂಡ ವಿಚಾರಣೆ ನಡೆಸೋ ಮೂಲಕ ಇನ್ನಷ್ಟು ಮಾಹಿತಿನ ಹೊರತೆಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ವಿಚಾರಣೆ ವೇಳೆ ಏನಾದರೂ ಮಾಹಿತಿಗಳು ಬೆಳಕಿಗೆ ಬಂದರೆ ಆಗ ಈ ಒಂದು ಪ್ರಕರಣ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅದು ಕೂಡ ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಏನಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ಸ್ಯಾಂಡಲ್ವುಡ್ನ ಇನ್ನಿತರ ನಟರು ನಿರ್ಮಾಪಕರ ಹತ್ರ ಕೂಡ ಹೊರಡ್ತಾ ಇದೆ. ಸಹಜವಾಗಿ ಈಗ ಅವರನ್ನು ಕೂಡ ಪೊಲೀಸರು ವಿಚಾರಣೆಗೆ ಕರೆತರೋದಕ್ಕೆ ಈಗಾಗಲೇ ನೋಟಿಸ್ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಜಪ್ಪ ಈ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಈಗಾಗಲೇ. ರಾಜಪ್ಪ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಪ್ರಕರಣ ಕೇವಲ ದರ್ಶನ್ ಮತ್ತು ಇನ್ನಿತರ 19 ಜನ ಏನಿದ್ದಾರೆ ಅವ್ರಿಗಷ್ಟೇ ಸೀಮಿತವಾಗ್ತಾ ಇಲ್ಲ. ಈಗ ನಟರಿಗೆ, ನಿರ್ಮಾಪಕರಿಗೆ, ಇವರೆಲ್ಲರಿಗೂ ಕೂಡ ಸುತ್ಕೋತಾ ಇದೆ. ಈಗಾಗಲೇ ಪೊಲೀಸ್ ಇಷ್ಟಕ್ಕೂ ಈ ಚಿಕ್ಕಣ್ಣವರಿಗೆ ನೋಟಿಸ್ ಕೊಡ್ತಾ ಇರೋದಕ್ಕೆ ಪ್ರಮುಖ ಕಾರಣ ಏನಂದರೆ ಅಫ್ಕೋರ್ಸ್ ಈ ವಿಚಾರಣೆ ಹಂತದಲ್ಲಿ ಅವರ ಮಾಹಿತಿ ಪಡೆಯೋದಕ್ಕೆ ಅಥವಾ ಬಲವಾದಂಥ ಶಂಕೆ ಏನಾದರೂ ಇದೆಯಾ? ಯಾವ ಆಯಾಮದಲ್ಲಿ ಅವರನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರೆತರಲಾಗ್ತಾ ಇದೆ? ಪ್ರಮೋದ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ 17 ಜನರ ಬಂಧನ ಆಗಿದೆ. ಇನ್ನು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಪಶ್ಚಿಮ ಬಂಗಾಳ ಪೊಲೀಸರು ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಇದೆಲ್ಲದರ ಜೊತೆಗೆ ಸದ್ಯಕ್ಕೆ ಹಾಸ್ಯ ನಟ ಚಿಕ್ಕಣ್ಣ ಹಾಗೆ ನಿರ್ಮಾಪಕರ ಒಬ್ಬರ ಹೆಸರು ಕೂಡ ಈ ಒಂದು ಪ್ರಕರಣದಲ್ಲಿ ತಳಕ್ ಹಾಕೊಂಡಿರುವಂತದ್ದು. ಅದಕ್ಕೂ ಮುಂಚಿತವಾಗಿ ಒಂದು ವಿಚಾರನ ಇಲ್ಲಿ ನಾವು ಕ್ಲಾರಿಫೈ ಮಾಡಬೇಕಾಗತ್ತೆ. ಅಂದ್ರೆ ಈ ಒಂದು ಕೇಸ್ನಲ್ಲಿ, ಈ ಒಂದು ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣ ಆಗಿರಬಹುದು, ಜೊತೆಗೆ ನಿರ್ಮಾಪಕರ ಒಂದು ಪಾತ್ರ ಇದುವರೆಗೂ ಕೂಡ ಪೊಲೀಸರ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಅಂದ್ರೆ ಒಂದು ಶಂಕೆ ಇರುವಂತದ್ದು ಏನಂದ್ರೆ ಈ ಒಂದು ರೇಣುಕಾಸ್ವಾಮಿಯರನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಕರ್ಕೊಂಡು ಬಂದು ಹಲ್ಲೆ ಮಾಡಿ ಮರ್ಡರ್ ಅನ್ನ ಏನ್ ಮಾಡ್ತಾರೆ, ಅದಕ್ಕೂ ಕೆಲವೇ ಗಂಟೆ ಮುಂಚಿತವಾಗಿ ಸ್ಟೋನಿ ಬ್ರೂಕ್ ಏನಿದೆ, ಪಬ್ ಏನಿದೆ, ಅಲ್ಲಿ ಒಂದು ಪಾರ್ಟಿ ಕೂಡ ಆಗತ್ತೆ. ನಿರ್ಮಾಪಕರು ಕೂಡ ಬಂದಿರ್ತಾರೆ, ಜೊತೆಗೆ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಅಲ್ಲಿಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ದರ್ಶನ್ ಕೂಡ ಭಾಗಿಯಾಗಿದ್ದು. ಇದೇ ಕಾರಣಕ್ಕೋಸ್ಕರ ಅಲ್ಲಿ ಈ ಒಂದು ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ಆಗಿದ್ಯಾ ಅನ್ನುವಂತಹ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸದ್ಯಕ್ಕೆ ಚಿಕ್ಕಣ್ಣ ಜೊತೆಗೆ ನಿರ್ಮಾಪಕರೇನಿದ್ರೆ ಅವರಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಸದ್ಯಕ್ಕೆ ಪಶ್ಚಿಮ ವಿಭಾಗ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಅಲ್ಲಿ ಪಾರ್ಟಿ ಆಗತ್ತೆ. ಪಾರ್ಟಿ ಆದ ನಂತರದಲ್ಲಿ ಮಧ್ಯದಲ್ಲಿ ಚಿಕ್ಕಣ್ಣ ಅದ್ರ ಜೊತೆಗೆ ಹಾಸ್ಯ ನಟ ಚಿಕ್ಕಣ್ಣ ಜೊತೆಗೆ ನಿರ್ಮಾಪಕರು ಅಲ್ಲಿಂದ ತೆರಳುತ್ತಾರೆ. ಅದಾದ ನಂತರದಲ್ಲಿ ನಟ ದರ್ಶನ್ ತಮ್ಮ ಮನೆಗೆ ಹೋಗಿ ಮನೆಯಿಂದ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಬಂದು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಕೊಲೆನ ಕೂಡ ಮಾಡಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸ್ಟೋನಿ ಬ್ರೂಕ್ ಪಬ್ ಏನಿದೆ ಅಲ್ಲಿ ಪಾರ್ಟಿ ನಡೆದಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಚಿಕ್ಕಣ್ಣ ಜೊತೆಗೆ ನಿರ್ಮಾಪಕರನ್ನ ಅಲ್ಲಿ ವಿಟ್ನೆಸ್ ಅನ್ನಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಇವತ್ತು ಸಂಜೆಯೊಳಗೆ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ನಾಳೆ ಎಪಿ ನಗರ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ಕೊಡಲಾಗುತ್ತೆ ಅಂತ ಕೂಡ ಸದ್ಯಕ್ಕೆ ಹೇಳಲಾಗ್ತಾ ಇರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ರಾಜಪ್ಪ ಎಲ್ಲ ಮಾಹಿತಿ ಆಗಿ. ಇದ್ರ ಜೊತೆಗೆ ಈ ಒಂದು ಪ್ರಕರಣ ಇದೆ ಹೊಸ ತಿರುವನ್ನು ಸಹಜವಾಗಿ ಪಡೆದುಕೊಳ್ತಾ ಇದೆ. ಈಗ ಚಿಕ್ಕಣ್ಣವರ ಪಾತ್ರ ಇದರಲ್ಲಿ ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯಾವುದೂ ಕೂಡ ಅವರ ಹಸ್ತ ಆಗಲಿ ಅಥವಾ ಇನ್ಫ್ಯಾಕ್ಟ್ ಅವರ ಇನ್ವಾಲ್ವ್ ಆಗಿದ್ದಾರೆ ಅದು ಯಾವುದೂ ಕೂಡ ಸ್ಪಷ್ಟವಾಗಿ ಇಲ್ಲ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆಗೆ ಹೊಸ ಆಯಾಮದಿಂದ ಒಂದು ತನಿಖೆ ಮಾಡುವಂಥ ನಿಟ್ಟಿನಲ್ಲಿ ಅವರನ್ನು ಕರೆತರಲಾಗ್ತಾ ಇದೆ ಅಥವಾ ಅವರಿಗೆ ನೋಟಿಸ್ ಕೊಡ್ಬೋದು. ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳ್ಬೋದು. ಯಾಕೆಂದರೆ ಈ ಒಂದು ಘಟನೆ ಆಗೋಕ್ಕಿಂತ ಮೊದಲು ಸ್ಟೋನಿ ಬ್ರೂಕ್ನಲ್ಲಿ ಇವರೆಲ್ಲರೂ ಸೇರಿ ಒಂದು ಪಾರ್ಟಿ ಮಾಡಿದ್ರಂತೆ. ಹೀಗಾಗಿ ಈ ಪಾರ್ಟಿಯಲ್ಲಿ ಎಲ್ಲ ವಿಚಾರಗಳೇನಾದ್ರು ಚರ್ಚೆ ಆಯಿತಾ, ಹೀಗಾಗಿ ಚರ್ಚೆ ಆಗಿದ್ದರೆ ಇದರಲ್ಲೆಲ್ಲ ಯಾರು ಭಾಗಿಯಾಗಿರ್ತಾರೆ ಅಥವಾ ಇನ್ನಿತರ ಏನಾದರೂ ಮೊದಲೇ ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡಲಾಗಿತ್ತಾ, ಈ ಎಲ್ಲ ಆಯಾಮದಿಂದ ಚರ್ಚೆ ಮಾಡೋದಕ್ಕೆ ಅವರು ನೋಟಿಸ್ ಕೊಡೋ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ.